ನಿಮ್ಗೆ ಹತ್ರ ನಿಮಗೆ ಬುರುಡೆ ಎಲ್ಲಿದೆ ಅಂತ ಗೊತ್ತು. ಅದು ಗೊತ್ತಿಲ್ಲ, ನಾನು ಬಂದಿಲ್ಲ, ಗೊತ್ತಿದ್ದೇ ಬಂದಿರೋದು. ಆರೋಪ ಮಾಡ್ಲಿಕ್ಕೆ ಬಂದಿಲ್ಲ, ವಿಷಯ ತಿಳಿಸ್ಲಿಕ್ಕೆ ಬಂದಿರೋದು. ಯಾರು ದೂರ ಕೊಡ್ಲಿಕ್ಕಿದ್ರು ಅವರಿಗೆ ಭಯದ ವಾತಾವರಣ. ಯಾರನ್ನು ನಂಬುವಂಗಿಲ್ಲ, ಈ ಕರ್ನಾಟಕ ರಾಜ್ಯದಲ್ಲಿ ಯಾರನ್ನು ನಂಬುವಂಗಿಲ್ಲ. ಎಲ್ಲ ಅಧಿಕಾರದ ಆಸೆ 100ಕ್ಕೆ 10% ಸಿಗೋದು. ಒಂದು ವ್ಯವಸ್ಥೆಯಲ್ಲಿ ಭ್ರಷ್ಟರೇ ಇರೋದು. ಅದು ನನ್ನ ಅನುಭವ. ಈಗ ನಾವು ಏನೋ ಶವ ನೋಡಿದ್ದೆ ಅಂದ ತಕ್ಷಣ ಅದಕ್ಕೆ ಸಾಕ್ಷಿಗಳನ್ನ ಕೇಳ್ತಾರೆ. ನಿಮ್ಮ ಹತ್ರ ಯಾವ ಎವಿಡೆನ್ಸ್ ಇದೆ ಅಂತ? ಸರ್, ಜೀವಂತ ಸಾಕ್ಷಿ ಇದ್ದದಕ್ಕೇ ನಾನು ಕೊಟ್ಟರು. SIT ಅವರು ಏನೋ ಪೊಲೀಸರ ಒಂದು ಭಾಷೆಯಲ್ಲಿ ಎಂಕ್ವೈರಿ ಮಾಡ್ತಾರಲ್ಲ ಸರ್, ಅದೇ ರೀತಿಯಲ್ಲಿ ಅವ್ರನ್ನ ಎಂಕ್ವೈರಿ ಮಾಡಿದರೆ ಸತ್ಯ ಹೊರಗೆ ಬರುತ್ತೆ. ಆಗ ಗೊತ್ತಾಗ್ತಿದ್ದು ಯಾರಂತ. ಅವತ್ತು CID ತನಿಖೆ ಆಗಿದೆ. CID ತನಿಖೆ ಆಗಿ ತಪ್ಪಿಸ್ತಾರಂತಾಗಿದೆ ಇಲ್ಲಿ ವ್ಯಕ್ತಿಗಳು. ಆ ಲಾಸ್ಟಿಗೆ ಅದು ಮುಚ್ಚಾಕಿದ್ದಾರೆ. ಇನ್ನೂ ಓಪನ್ ಆಗಲಿ. ವೀಕ್ಷಕರೇ ನಮಸ್ಕಾರ. ಧರ್ಮಸ್ಥಳದಲ್ಲಿ 100 ಶವಗಳನ್ನು ಹೂತು ಹಾಕಿದ್ದೇನೆ ಎಂದು ದೂರುದಾರನೊಬ್ಬ ದೂರು ನೀಡಿದ ಬಳಿಕ ಬಹಳ ದೊಡ್ಡ ಮೊತ್ತದ ಸಂಚಲನ ಉಂಟಾಗಿ ಈಗ SIT ತನಿಖೆ ಕೂಡ ನಡೀತಾ ಇದೆ. ಹೀಗಿರುವ ಸಂದರ್ಭದಲ್ಲಿ ಮತ್ತೊಬ್ಬ ದೂರುದಾರರು ಮತ್ತು ಸಾಕ್ಷಿದಾರರು ಕೂಡ ಬಂದು ಈಗ ಮತ್ತೊಂದು ದೂರನ್ನು ದಾಖಲಿಸಿದ್ದಾರೆ. ಇದು ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿ ಮಾಡುವ ಸಾಧ್ಯತೆ ಇದೆ. ಆ ದೂರನ್ನು ನೀಡಿರುವಂಥವರು ಇಲ್ಲೇ ಸ್ಥಳೀಯರಾಗಿರುವಂತಹ ಮತ್ತು ಸಾಮಾಜಿಕ ಹೋರಾಟಗಾರರಾದಂತಹ ಟಿ ಜಯಂತ್ ಅವರು. ಟಿ ಜಯಂತ್ ಅವರು ಇವತ್ತು ನಮ್ಮೊಂದಿಗೆ ವಿಶೇಷ ಸಂದರ್ಶನದಲ್ಲಿ ಇದ್ದಾರೆ. ಶನಿವಾರ ನೀಡಿರುವಂತಹ ದೂರಿನ ವಿಚಾರವೇನು, ಅವರು ಮಾಡ್ತಿರೋ ಆರೋಪಗಳಲ್ಲಿ ನಿಜಕ್ಕೂ ಉರುಳಿದೆಯಾ ಇತ್ಯಾದಿ ಸಂಗತಿಗಳ ಕುರಿತು ನಿಮಗೆ ತಿಳಿಸಿಕೊಡುವ ಪ್ರಯತ್ನವನ್ನು ಮಾಡ್ತೀವಿ. ಜಯಂತ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನೀವು ಕೊಟ್ಟಿರುವ ದೂರಿನ ಏನು ಸಾರಾಂಶ ಏನಿದೆ, ಅಥವಾ ಸಾರಾಂಶ ಅನ್ನೋಕ್ಕಿಂತ ಮಾಧ್ಯಮಗಳಲ್ಲಿ ವರದಿಯಾಗಿರೋ ಸಾರಾಂಶ ಏನಿದೆ, ನೀವು ಈ ಹಿಂದೆ ಸಾಕಷ್ಟು ಸಲ ಹೇಳಿಕೆಗಳನ್ನು ನೀಡಿದ್ದೀರಿ. ನಾನು ಹೆಣಗಳನ್ನು ನೋಡಿದ್ದೇನೆ ಅಂತ ಹೇಳಿಕೆ ನೀಡಿದ್ದೀರಿ. ಆ ಹೆಣಗಳನ್ನು ನೋಡಿದರೆ ನೀವು ಯಾಕೆ ಈ ಹಿಂದೆ ದೂರನ್ನು ದಾಖಲಿಸಲಿಲ್ಲ ಎಂಬ ಸಾಮಾನ್ಯ ಪ್ರಶ್ನೆ ಉದ್ಭವ ಆಗುತ್ತೆ. ಇದಕ್ಕೆ ಏನು ಪ್ರತಿಕ್ರಿಯೆ ಕೊಡ್ತೀವಿ? ಸರ್, ನಾನು ಹೇಳಿರೋದು ಸಾವಿರಾರು ಹೆಣಗಳು ಸಿಗುತ್ತೆ ಅಂತ ಹೇಳಿದ್ರು. ಸಿಗಬಹುದು ಅಂತಲ್ಲ, ಸಿಗುತ್ತೆ. ಸಾವಿರಾರು. ಹೌದು, ಅಲ್ಲಾಗಿರುವ ಅತ್ಯಾಚಾರ, ಕೊಲೆ ಅಷ್ಟಿದೆ ಅಂದರೆ ಆ ಧರ್ಮಸ್ಥಳ ಗ್ರಾಮದಲ್ಲಿ. ಅದಕ್ಕೋಸ್ಕರ ಹೇಳ್ತಾ ಇರೋದು. ನಾನೊಬ್ಬ ಸಾಮಾಜಿಕ ಹೋರಾಟಗಾರನಾಗಿ ನಾನು ಅದು ಅಲ್ಲ, ನನ್ನ ಕುಟುಂಬದ ಹೆಣ್ಣು ಮಗಳು ಪದ್ಮಲತಾ, ಅವ್ರದ್ದು ಕೊಲೆ ಆಗಿರೋದು ಗೊತ್ತು. ಏನೆಲ್ಲ ಅವತ್ತಿಂದ ಹಿಂದಿನ ತನಕ ಎಲ್ಲ ವಿಷಯ ಗೊತ್ತಿದ್ದೆ ನಾನು ಹೇಳಿರೋದು. ಇವಾಗ ನೋಡಿ ಸರ್, ಇವಾಗ SIT ತನಿಖೆ ಮುಂಚೆನೆ ಏನು ಈ ಭೀಮಾ ಎಂಬವ ದೂರು ಕೊಡಲಿಕ್ಕೆ ಮುಂದೆ ಬರುವಾಗ ಅರಣ್ಯದಲ್ಲಿ ಏನೋ ಈ ನಾಗರ ಬೆತ್ತ ನೆಡ್ತಾ ಇದಾರಲ್ಲ ಸರ್, ಆ ಒಂದು ಆಂದೋಲನ ಅವ್ರು ಮಾಡಿಸ್ತಾರೆ. ಅವ್ರು ಊಟ ಕೊಡಿಸಲು ಅಲ್ಲಿ ದೊಡ್ಡವರು, ಗೊತ್ತಾಗಲ್ಲ ಸರ್. ಆ ರೀತಿಯಲ್ಲಿ ಅಲ್ಲಿದ್ದ ಬುರುಡೆಲ್ಲ ಎತ್ತೋ ಕೆಲಸನ ಒಂದು ಕಡೆಯಿಂದ ಮಾಡಿಸ್ತಾ ಇದ್ದಾರೆ. ಇನ್ನು ಜನರಿಗೆ ಇಲ್ಲಿ ಧೈರ್ಯ ಬರುವಾಗ ಇನ್ನು ಜನ ಮುಂದೆ ಬರ್ತಾ ಇದ್ದಾರೆ. ಎಲ್ಲೆಲ್ಲಿ ಏನೋ ಊತಾಕಿದ್ದಾರೆ ಅದನ್ನು ತೋರಿಸಲಿಕ್ಕೂ ಜನ ಮುಂದೆ ಬಂದಿದ್ದಾರೆ. ಇವಾಗ ಕೆಲವು ಹೇಳ್ತಾ ಇದ್ದಾರೆ, ಹೇಳಿದ್ರೆ ಸಾಕ್ಷಿ ಇಲ್ಲ. ಅವರ ಅನುಭವವನ್ನು ಹೇಳ್ಬೋದು, ಅಲ್ಲಿ ದಾಖಲೆ ಇಲ್ಲ. ಹೌದಲ್ಲ ಸರ್? ಇದಾಗ್ತಾ ಇದೆ. ಇದರ ಮಧ್ಯೆಯಲ್ಲಿ ನಿನ್ನೆ ನಾನು ದೂರು ಕೊಡೋದು ಯಾರಿಗೊಬ್ರು ಗೊತ್ತಿರಲ್ಲ. ಇದು ವಿಷಯ ಹೇಳ್ತೀನಿ. ನಾನು ನನ್ನೊಂದಿಗೆ ಒಬ್ಬನ ಕರ್ಕೊಂಡು ಹೋದೆ. ನಾನೇ ಮೊಬೈಲ್ ಟೈಪ್ ಮಾಡಿದೆ, ನಾನೇ ಟೈಪ್ ಮಾಡಿ ನಮ್ಮ ಸರಿ ಯಾವ ಟೈಪ್ ಮಾಡಿದ ನಂತರ ಅದನ್ನು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಬೇಕಿತ್ತು. ಅಲ್ಲಿ ಕೊಡಿಸಿ ಮಾಡಿಸಿ ಅವನಿಗೆ ಡಿಲೀಟ್ ಮಾಡ್ಬೇಕಂತ ಹೇಳಿದೆ. ಅದು ಡಿಲೀಟ್ ಮಾಡಿದ್ರೆ ಪರವಾಗಿಲ್ಲ, ಇಲ್ಲೂ ಶೇರ್ ಮಾಡಬೇಡಿ ಅಂತೇಳಿ ಹೇಳಿದ್ದೀನಿ. ಆ ಥರ ಬಂದು ನಾನು ನೇರವಾಗಿ SITಗೆ ಹೋದೆ. SIT 5 ಗಂಟೆಗೆ ಹೋಗುವಾಗ ಇಲ್ಲ ದೊಡ್ಡವರು ಜಿತೇಂದ್ರ ಸರ್ ಏನೋ ಬರಬೇಕು, ವೆಯ್ಟ್ ಮಾಡಿ ಅಂತೇಳಿ ಅಷ್ಟೇ ಕೊನೆಗೆ ಒಂದು 6-7 ಗಂಟೆಗೆ ನಾನು ಹೋದೆ. ಹೋಗಿ ಅವರಿಗೆಲ್ಲ ಮಾಹಿತಿ ಕೊಟ್ಟು ದೂರು ಕೊಟ್ಟ ಆಮೇಲೆ ಎಲ್ಲ ಓದಿ ನೋಡಿದೆ. ಸರಿ, ಓಕೆ, ನೀವು ಸೋಮವಾರ ಬನ್ನಿ ಅಂತ ಹೇಳಿದೆ. ಅದರಿಂದ ನಾನು ಸರಿ, ಓಕೆ, ಲೆಟ್ರ್ ಅದು ಕೊಡಿ ಅಂತ ಹೇಳಿದೆ. ಈಸ್ಕೊಂಡೇ ಬಂದಿದ್ದೀನಿ ಸರ್. ಅದು ನಾನು ಸೋಮವಾರ ಬಂದು ತಿರುಗಿ ಬರ್ತೀನಿ. ಅವತ್ತು FIR ದಾಖಲು ಮಾಡಬೇಕು, ಅದು ತನಿಖೆ ಆಗಬೇಕು ಸರ್. ಈಗ ಮಾಧ್ಯಮಗಳಲ್ಲಿ ಬಂದಿರೋ ವರದಿ ಮತ್ತು ನೀವು ಕೊಟ್ಟಿರೋ ಹೇಳಿಕೆಯನ್ನು ರೀತಿಯಲ್ಲಿ ಆಗಿರುವಂಥ ವರದಿ, ಅಪ್ರಾಪ್ತ ಬಾಲಕಿಯ ಶವವನ್ನು ನೋಡಿದ್ದೆ ಅನ್ನೋ ಒಂದು ಅಂಶವನ್ನು ಅದರಲ್ಲಿ ದಾಖಲಿಸಿದ್ದೀರಿ ಅಂತ ಕೇಳಲ್ಪಟ್ಟು, ಅದರ ಜೊತೆಗೆ ಅದು 20 ವರ್ಷಗಳ ಹಿಂದೆ ಆದಂತಹ ಘಟನೆ ಅಂತ ಹೇಳ್ತಾ ಇದ್ದೀರಾ. ಸೊ ಆ ಮೃತದೇಹ ಹೇಗಿತ್ತು ನೀವು ನೋಡಿದ ಸಂದರ್ಭದಲ್ಲಿ? ಅದನ್ನು ಹೂತು ಹಾಕಿರೋ ಸಾಕ್ಷಿ ಏನಾದರೂ ಇದೆಯಾ, ಅಥವಾ ಈ ಥರದ್ದೆಲ್ಲ ಪ್ರಶ್ನೆಗಳು ಉದ್ಭವ ಆಗ್ತವೆ. ಈಗ ನಾವು ಏನೋ ಶವ ನೋಡಿದ್ದೆ ಅಂದ ತಕ್ಷಣ ಅದಕ್ಕೆ ಸಾಕ್ಷಿಗಳನ್ನು ಕೇಳ್ತಾರೆ. ನಿಮ್ಮ ಹತ್ರ ಯಾವ ಎವಿಡೆನ್ಸ್ ಇದೆ ಅಂತ? ಸರ್, ಜೀವಂತ ಸಾಕ್ಷಿ ಇದ್ದದಕ್ಕೇನೆ ನಾನು ಕೊಟ್ಟಿರೋದು. ನಾನು
ಯಾರು ಆರೋಪ ಮಾಡಿದ್ದಾರೆ. ಸರಿ, ಇವಾಗ ಏನೋ ಭೀಮ ಬಂದು ಇಲ್ಲಿ ಇವಾಗ ಏನೋ ಮೇಲೆ ತೆಗೆಯುವ ಕೆಲಸ ಮಾಡ್ತಾ ಇದ್ದಾರೆ, ಅದಕ್ಕೊಂದು ಸಪೋರ್ಟ್ ಆಗಲಿ ಇಲ್ಲ, ಇನ್ನು ಅವರ ಮೇಲೆ ಇನ್ನೊಬ್ಬ ಯಾರೋ ದೊಡ್ಡವರ ಮೇಲೆ ಆರೋಪ ಮಾಡ್ತಾ ಇದ್ವಿ, ಅದರ ವಿರುದ್ಧವಾಗಿ ಏನೋ ಅಲ್ಲಿ ಸಿಗ್ತಾ ಇಲ್ಲ, ಅದಕ್ಕೆ ಇವರು ಯಾವುದೇ ಕಾರಣಕ್ಕೂ ಆ ಥರ ಯಾರೋ ಥಿಂಕ್ ಮಾಡಬೇಡಿ. ನನ್ನ ಮನದಲ್ಲಿ ಏನಿತ್ತು ನೋವು ಅದನ್ನು ನಾನು ಬಿಚ್ಚಿಟ್ಟಿದ್ದೀನಿ. ನಾನು ಈ ಹಿಂದೆನೇ ಎಲ್ಲೋ ಹೇಳಿದ್ದೀನಿ ಆ ವಿಷಯವನ್ನು. ಒಳ್ಳೆಯ ಒಂದು ತಂಡ ತನಿಖೆಗೆ ಬಂದರೆ ನಾನೇ ಒಂದು ಹೇಳ್ತೀನಿ ಅಂತ ಹೇಳಿ, ಇಲ್ಲಾರೆ ನಾನೊಂದು ಇದರ ಬುರುಡೆನ ಎತ್ಕೊಂಡು ತಾಲೂಕು ಕಚೇರಿಗೆ ಹೋಗ್ತೀನಿ ಅಂತ ಹೇಳಿದ್ದೀನಿ. ನಿಮಗೆ ಬುರುಡೆ ಎಲ್ಲಿದೆ ಅಂತ ಗೊತ್ತು? ಅದು ಗೊತ್ತಿಲ್ಲ, ನಾನು ಬಂದಿಲ್ಲ, ಗೊತ್ತಿದ್ದೇ ಬಂದಿರೋದು. ಆರೋಪ ಮಾಡ್ಲಿಕ್ಕೆ ಬಂದಿಲ್ಲ, ವಿಷಯ ತಿಳಿಸ್ಲಿಕ್ಕೆ ಬಂದಿರೋದು, ವಿಷಯ ಹೇಳಲಿಕ್ಕೆ ಬಂದಿರೋದು. ಅಂದ್ರೆ ಆ ಬಾಲಕಿಯ ದೇಹ ಸ್ಥಿತಿ ಹೇಗಿತ್ತು, ಆ ಹುಡುಗಿಯ ಚಹರೆ ಏನಾದ್ರು ನಿಮ್ಗೆ ಹೇಳೋದಾದ್ರೆ? ಇಲ್ಲ, ಚಹರೆ ಅಂದ್ರೆ ಆ ಬಟ್ಟೆ ಇದೆ, ಆ ಬಟ್ಟೆದ ವಿಷಯನೆಲ್ಲ ನಾನು ಅವ್ರಿಗೆ ಹೇಳಿದ್ದೀನಿ, ಯಾವ ರೀತಿಯಲ್ಲಿ ಹೌದು ಏನಂತ ಹೇಳಿದ್ದೀನಿ. ಅಂದ್ರೆ ಅರ್ಧ ಕೊಳೆತ ಪರಿಸ್ಥಿತಿಯಲ್ಲಿತ್ತು. ಹೌದು, ಅರ್ಧ ಹೌದು ಕೊಳೆತ ಪರಿಸ್ಥಿತಿಯಲ್ಲಿತ್ತು, ಅರ್ಧ ಆ ರೀತಿಯಲ್ಲಿತ್ತು. ಮತ್ತೆ ಅದನ್ನು ದೂರು ಕೊಟ್ಟರು. ಆ ದೂರು ಕೊಟ್ಟರೆ ಓಕೆ, ಒಂದು ಮೃತದೇಹ ಎಲ್ಲಾದ್ರೂ ಇದ್ದರೆ ಆ ಇಲಾಖೆಗೆ ದೂರು ಕೊಟ್ಟರೆ ಅವ್ರು ಬರಬೇಕಿತ್ತು. ಬೆಳ್ತಂಗಡಿ ಪೊಲೀಸರಾದರೂ ಬಂದು ಅದನ್ನು ಮಾಡಬೇಕಿತ್ತು. ಬೆಳ್ತಂಗಡಿ ಪೊಲೀಸರು ಅಲ್ಲಿಗೆ ಬಂದೇ ಇಲ್ಲ. ಆ ನಂತರ ಬೆಳ್ತಂಗಡಿ ಪೊಲೀಸರು ಯಾರೋ ಬಂದು ಅಲ್ಲೇ ಮಣ್ಣು ಮಾಡಿದ್ರು. ಇದು ನನ್ನ ವಿಷಯ. ಸರ್, ಸಾಮಾನ್ಯವಾಗಿ ಈ ಥರ ಹಲವು ಕಡೆ ಶವಗಳನ್ನು ನೋಡಿದ್ದೇನೆ ಎಂಬ ಆರೋಪಗಳು ಬಂದಾಗ ಅಥವಾ ಆರೋಪಗಳು ಮಾಡಿದಾಗ ಈಗ ಈ ಭೀಮಾ ಅನ್ನುವ ವ್ಯಕ್ತಿ ಕೊಟ್ಟಿರೋ ದೂರಿನ ಸುತ್ತ ಚರ್ಚೆಗಳು ನಡೆದಿರೋ ನೋಡ್ತಾ ಇದ್ವಿ. ಅಲ್ಲಿ ನೋಡಿದೆ ಶವ, ಇಲ್ಲಿ ನೋಡಿದೆ ಶವ ಅಂತ ಹೇಳ್ತಾರೆ. ನೀವು ಶವಗಳನ್ನ ನೋಡಿದ್ದೀನಿ ಅಂತ ಹೇಳ್ತಾರೆ. ಈ ಪ್ರಕರಣ ಹೊರತುಪಡಿಸಿ, ಅಂದರೆ ನೀವು ದೂರು ಕೊಡ್ತಿರುವಂತಹ ಪ್ರಕರಣ ಹೊರತುಪಡಿಸಿ ಈ ಧರ್ಮಸ್ಥಳ ಗ್ರಾಮದ ಸುತ್ತಮುತ್ತ ಎಲ್ಲೆಲ್ಲಿ ನೀವು ಕಂಡಂತಹ ಶವಗಳು, ಸುಮ್ಮನೆ ಒಂದು ಕುತೂಹಲ ಕೇಳ್ತಿರುವಂಥದ್ದು ಸರ್, ಸಾಮಾನ್ಯವಾಗಿ ಎಲ್ಲಿ ಸಿಕ್ತಿದ್ದು ಅಂತ? ಅಲ್ಲ, ಅದು ಬೇಜಾನಿದೆ ಸರ್. ಇವಾಗ ಭೀಮನ ವಿಷಯದಲ್ಲಿ ಚರ್ಚೆ ಆಗ್ತಾ ಇರುವಾಗ ನಮ್ಮೂರಲ್ಲಿ ಹೇಳ್ತಾ ಇದ್ದಾರೆ, ನಾನು ನೋಡ್ದವ ಭೀಮ ಆಗ್ತಾ ಇರೋದು ನೋಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಇವಾಗಲೂ. ಮತ್ತೆ ನಿನ್ನೆ ನಾನು ಅಲ್ಲಿ ಹೋಗುವಾಗ ಇನ್ನೊಬ್ಬರು ಯಾರೋ ಬಂದಿದ್ರು, ಸರ್ ಇಂಥ ಕಡೆ ಊತ ಹಾಕಿದ್ದಾರೆ, ಅದೆಷ್ಟು ಏನಂತ ನಾನು ಹೇಳಲ್ಲ, ಊತ ಇನ್ನು ನಿನ್ನೆ ಬಂದಿದ್ದಾರೆ ಅಲ್ಲಿಗೆ ದೂರು ಕೊಡ್ಲಿಕ್ಕೆ. ಇನ್ನು ಎಸ್ ಬಂದಿದ್ದಾರೆ, ಆದ್ರೂ ನಾನು ಅದು ನೋಡಿದೆ ಅಂತ ಹೇಳ್ತಾ ಇದ್ದಾರೆ. ಬೇರೊಂದು ರೀತಿಯಲ್ಲೂ ಬಂದಿದ್ದಾರೆ, ನನಗೆ ಬಂದು ಮಾತಾಡಿಸಿದ್ರು, ಸಾಮಾಜಿಕ ಹೋರಾಟ ನೀವಿದ್ದೀರಲ್ಲ ಸರ್ ಅಂತೇಳಿ. ಸರಿ ಅಂತ ಹೇಳಿ ನಾನು ದೂರು ಕೊಡ್ತಾನೆ, ಕೊಟ್ಟು ಬರ್ತೀನಿ ಅಂತ. ಆಮೇಲೆ ಅವ್ರು ಪತ್ತೆ ಆಗಿಲ್ಲ, ಅಲ್ಲಿ ಎಲ್ಲಿ ಹೋದ್ರು ಗೊತ್ತಿಲ್ಲ, ಪತ್ತೆ ಆಗಿದ್ದಾರೆ. ನೋಡೋಣ, ಅವ್ರೇನ ಎಲ್ಲಾದ ಇದ್ರೆ ಬಂದು ಅವ್ರು ಕೊಡ್ಲಿ ಅವರು ನೋಡಿ. ನಾನು ಕೊಟ್ಟಿದ್ದೀನಿ ವಿಷಯ. ಇವಾಗ ಎಲ್ಲ ಏನು ಸರ್, ಎಲ್ಲ ಯಾರು ದೂರು ಕೊಡ್ಲಿಕ್ಕಿದ್ರು ಅವ್ರಿಗೆ ಭಯದ ವಾತಾವರಣ. ಯಾರನ್ನು ನಂಬುವಂಗಿಲ್ಲ ಈ ಕರ್ನಾಟಕ ರಾಜ್ಯದಲ್ಲಿ, ಯಾರನ್ನು ನಂಬುವಂಗಿಲ್ಲ. ಎಲ್ಲ ಅಧಿಕಾರದ ಆಸೆ, ಒಂದು ಅಧಿಕಾರ ಬೇಕಂತ ಒಂದು ಚಿಂತೆ, ಒಂದು ಕಡೆ ದುಡ್ಡು ಮಾಡೋ ಚಿಂತೆ. ಈ ಚಿಂತೆ ಇಲ್ಲದೆ ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡ್ತಿರೋ ಅಧಿಕಾರಿಗಳು ಬೇರಲ್ಲ. 100ಕ್ಕೆ 10% ಸಿಗ್ಬೋದು. 90% ಇವತ್ತಿನ ಈ ಒಂದು ವ್ಯವಸ್ಥೆಯಲ್ಲಿ ಭ್ರಷ್ಟರೇ ಇರೋದು. ಅದು ನನ್ನ ಅನುಭವ, ಅದಕ್ಕೆ ಹೇಳ್ತಾ ಇರೋದು. ಇವತ್ತು ಎಲ್ಲೋ ನೋಡಿ ಬಂದ್ರು, ನನ್ನ ಅನುಭವ ಹೇಳ್ತಾ ಇರೋದು. ಪ್ರತಿಯೊಂದು ಇಲಾಖೆನೂ ನಾನೇ ಕೆಲವೊಂದು ಅಧಿಕಾರಿಯನ್ನು ಜೈಲಿಗೆ ಕಳಿಸಿದ್ದೀನಿ, ನಾನೇ ಕೆಲವೊಂದು ಪೊಲೀಸ್ ಇಲಾಖೆಯನ್ನು ವರ್ಗಾವಣೆ ಮಾಡಿಸ್ತೀನಿ. ಅದು ಕಾನೂನು ಚೌಕಟ್ಟಲ್ಲಿ ಪತ್ರ ಪೆನ್ನು ಇದರ ಮುಖಾಂತರ ಮಾಡಿರೋದು. ಕಾನೂನಿನ ವಿರುದ್ಧವಾಗಿ ನಡ್ಕೊಂತಾ ಇದ್ದಾರೆ ಅನ್ನೋ ಸಾಕ್ಷ್ಯಾಧಾರದ ಮೇಲೆ. ಹೌದು, ಕಾನೂನು ವಿರುದ್ಧ. ಕಾನೂನು ಇದ್ರೂ ಇವತ್ತು ಅದಕ್ಕೆ ಭಯನೇ ಇಲ್ಲ. ಎಲ್ಲ ಏನು ರಾಜ್ಯಕ್ಕೆ ವ್ಯಕ್ತಿಗಳು ಹೇಳೋದು ಅದನ್ನೇ ಕೇಳಬೇಕು. ಕಾನೂನು ಗಾಳಿಗೆ ತೋರ್ತಾ ಇದ್ದಾರೆ. ಅಮೂಲ್ಯವಾಗಿ ಇರುವಂಥ ಕಾನೂನು ಇದೆ, ಅದನ್ನು ಪಾಲನೆ ಮಾಡ್ತಾ ಇದ್ದರೆ ಇವತ್ತಿಗೆ ನಾನಿಲ್ಲಿ ಈ ವೇದಿಕೆಯಲ್ಲಿ ಬರುವ ಅವಶ್ಯಕತೆ ಇರಲ್ಲ, ನಾನು SIT ಹತ್ರ ಹೋಗೋ ಅವಶ್ಯಕತೆ ಇರಲ್ಲ, SIT ತಂಡ ರಚನೆ ಮಾಡೋ ಅವಶ್ಯಕತೆ ಇರಲ್ಲ. ಹೌದಲ್ಲ ಸರ್? ಅದರ ವಿರುದ್ಧವಾಗಿ ಬಂದಿದ್ದೀನಿ. ಸರಿ, ಅದನ್ನು ಆರೋಪ ಅಲ್ಲ, ಸತ್ಯಾಘಟನೆ, ಅದನ್ನು ಹೇಳಲಿಕ್ಕೆ ಬಂದೀನಿ ಸರ್. ನಿನ್ನೆ SIT ತನಿಖೆ ಮುಂದುವರೆತಿರೋ ಸಂದರ್ಭದಲ್ಲಿ SIT ಒಂದು ಸಹಾಯವಾಣಿ ಕೂಡ ಬಿಡುಗಡೆ ಮಾಡ್ತು. ಯಾರಾದರೂ ಸಾಕ್ಷಿದಾರರು ಮತ್ತು ಈ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ದೂರನ್ನು ದಾಖಲಿಸುವವರು ಹೋಗಿ ಕೊಡ್ಬೋದು ಅನ್ನೋದು ಏನು ಸಹಾಯವಾಣಿಯ ಉದ್ದೇಶ. ಮತ್ತಷ್ಟು ಸಾಕ್ಷಿದಾರರು ಬರುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದೀರಾ, ಭಯ ಇದೆ ಅಂತಲೂ ಹೇಳ್ತಾ ಇದ್ದೀರಾ. ಈ ಕಾಂಟ್ರಡಿಕ್ಷನ್ನ ಇವತ್ತಿನ ಪರಿಸ್ಥಿತಿನಲ್ಲಿ ಏನಾದ್ರು ಧೈರ್ಯ ತುಂಬ್ತಾ ಇದೆಯೇ ಅಂತ ಅನ್ಸುತ್ತಾ ಅಂತ? ಸರ್, ನಾನು ಬಂದಿರೋದೇ ಒಂದನೇದಾಗಿ ಸತ್ಯ ಘಟನೆ, ನನ್ನ ಅನುಭವ, ನನ್ನ ಕಣ್ಣಾರೆ ನೋಡಿರೋ ವಿಷಯವನ್ನು ತಿಳಿಸಲಿಕ್ಕೆ. ಎರಡನೇದಾಗಿ ಬಂದಿರೋದು, ನಾನೊಬ್ಬ ಸಾಮಾಜಿಕ ಹೋರಾಟಗಾರನಾಗಿ ನನಗೆ ಗೊತ್ತಿದ್ದು ತಿಳಿದಿದ್ದು ನಾನು ಕೈಕಟ್ಟಿ ಕೂತರೆ ಸರಿ ಆಗಲ್ಲ. ಅಂದರೆ ನೀವು ಅದನ್ನ ಕಾರ್ಯಗತಗೊಳಿಸಿ. ಎಸ್, ಹೌದು, ನನ್ನ ಕೆಲಸ ಅದು. ನಾನು ಯಾವುದೇ ಕೆಲಸ ಮಾಡಬೇಕಾದ್ರೂ ನಾನು ಮೊದಲು
ಆ ನಂತರ ಉಳಿದ್ರು ಬನ್ನಿ ಅಂತ ಹೇಳ್ತೀವಿ. ನನ್ನ ಹೋರಾಟ ಆ ರೀತಿಯಲ್ಲಿ, ಕಲ್ಲು ಮುಳ್ಳು ಏನೇ ಇರಲಿ ಅದನ್ನು ಸರಿಪಡಿಸಿ ಹೋಗೋದು ನಂದು. ಆ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬನ್ನಿ ಸರ್, ನೀವು ಇಷ್ಟಾದ್ರೆ ಬನ್ನಿ, ಇಲ್ಲ ಬಿಡಿ. ಈ ರೀತಿಯಲ್ಲಿ ನಾನು ಅದಕ್ಕೋಸ್ಕರ ಇವಾಗ ಹೋಗಿದ್ದೀನಿ. ನಿಮಗೆ ನೇರವಾಗಿ ನಾನು ಹೇಳ್ತಾ ಇರೋ ಈ ಮುಖಾಂತರವಾಗಿ ಕರ್ನಾಟಕ ರಾಜ್ಯದ ಜನತೆಗೆ ಹೇಳ್ತಾ ಇದ್ದೀನಿ. ಅಂದರೆ ರಾಜ್ಯದಲ್ಲಿ ತುಂಬ ಜನ ಬಂದು ಅಲ್ಲಿ ಕೊಲೆಯಾಗಿದೆ. ಆತ್ಮಹತ್ಯೆ ಅಲ್ಲ, ಆತ್ಮಹತ್ಯೆ ಮಾಡೋರಲ್ಲಿ ಇಷ್ಟು ಇರ್ಬೋದು, ಅದರ ಕೊಲೆನೂ ಜಾಸ್ತಿ ಆಗಿದೆ. ಅಂಥವರು ದೂರು ಕೊಡಲಿಕ್ಕೆ ಠಾಣೆಗೆ ಹೋದರೆ ಅವರು ಅಲ್ಲಿಂದ ಕೆಲವೊಂದು ದೊಡ್ಡ ವ್ಯಕ್ತಿ ಹತ್ರ ಕಳಿಸ್ತಾ ಇರೋದು, ಮತ್ತು ಅವರ ಬಾಡಿನೂ ಸ್ವಲ್ಪ ಹೊರಗೆ ಕಾಣಿಸಲ್ಲ. ಆ ರೀತಿ ಆಗಿರೋದು ಘಟನೆ ಇದೆ. ಆ ರೀತಿ ಅದನ್ನು ಆಗಬೇಕು. ಆ ರೀತಿಯಲ್ಲಿ ಆಗೋ ಘಟನೆ ಇದ್ದರೂ ಇವರು ತಗೊಳ್ತಾರ. ನಮಗೆ ಸಾಕ್ಷಿ ಬೇಕಂತ ಕೇಳ್ತಾ ಇರ್ತಲ್ಲ, ನಮಗೆ ಸಾಕ್ಷಿ ಬೇಕು ಆ ರೀತಿನ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಿಮಗೆ ಏನೇ ಇದ್ದರೂ ನೇರವಾಗಿ ಬನ್ನಿ, ಕಚೇರಿ ತೆರೆದಿರುತ್ತೆ. ಇವಾಗ 5 ಗಂಟೆ ತನಕ ಅಲ್ಲ, ಬೆಳಿಗ್ಗೆಯಿಂದ ರಾತ್ರಿ 10 ಗಂಟೆ ತನಕ ಕಚೇರಿ ತೆರೆದಿರುತ್ತೆ. ಬನ್ನಿ, ನಿಮ್ಮ ದೂರನ್ನು ನೇರವಾಗಿ ಪ್ರಸ್ತಾಪನೆ ಮಾಡಿ. ನೀವು ದೂರು ಕೊಟ್ಟರೆ ನಿಮ್ಮ ಮಾಹಿತಿಯನ್ನು ಗೌಪ್ಯವಾಗಿರ್ತಾರೆ, ಔಟ್ಸೈಡಿಗೆ ಯಾರಿಗೂ ಕೊಡಲ್ಲ. ಏನಾದರೂ ಆ ರೀತಿಯಲ್ಲಿ ಕೊಟ್ಟರೆ ನಿನ್ನೊಂದು ಪೊಲೀಸ್ ಅಧಿಕಾರಿ ಮಂಜುನಾಥ ಗೌಡ ಆಗಿದೆ ಅಲ್ಲ, ಅವರ ಪರಿಸ್ಥಿತಿ ಬರ್ಬೋದು. ಎಲ್ಲವನ್ನೂ ಪ್ರತಿಯೊಬ್ಬರು ವಾಚ್ ಮಾಡ್ತಾ ಇದ್ದೀರಿ. ಮಾಧ್ಯಮವರು ಅಷ್ಟೇ ಒಂದೊಂದು ಹೆಜ್ಜೆಯನ್ನು ವಾಚ್ ಮಾಡ್ತಾ ಇದ್ದೀರಿ. ಅದೇ ರೀತಿ ಪ್ರತಿಯೊಬ್ಬರು ವಾಚ್ ಮಾಡ್ತಾ ಇದ್ದಾರೆ. ಆವಾಗ ಧೈರ್ಯವಾಗಿ ಮುಂದೆ ಬನ್ನಿ, ಏನೇ ದೂರ ಇದ್ದರೂ ಅಧಿಕಾರಿ ಕೊಡಿ ಅಂತ ನಾನು ಹೇಳ್ತಾ ಇದ್ದೀನಿ ಸರ್. ಸರ್, ನೀವು ನಿಮ್ಮ ಹಿನ್ನೆಲೆ ಸ್ವಲ್ಪ ನಾವು ನೋಡಿದಂಥ ಸಂದರ್ಭದಲ್ಲಿ, ಈ ಹಿಂದೆ ಧರ್ಮಸ್ಥಳದಲ್ಲಿ ಕೊಲೆಯಾದಂತಹ ಪ್ರಕರಣಗಳ ಪೈಕಿ ಬಹುಮುಖ್ಯವಾಗಿ ಕಾಣುವಂಥದ್ದು ಸೌಜನ್ಯ ಪ್ರಕರಣ, ನಂತರದಲ್ಲಿ ಪದ್ಮಲತಾ ಪ್ರಕರಣ. ಈ ರೀತಿ ಪ್ರಕರಣಗಳು ನೀವು ಪದ್ಮಲತಾ ಫ್ಯಾಮಿಲಿಯವರು ಎಂಬುದು ಬಹಳ ಮುಖ್ಯವಾದಂತಹ ಅಂಶ. ನೀವು ಈಗ ಮುಂದೆ ಬಂದಿರುವಂಥದ್ದು ಪದ್ಮಲತಾ ಕೇಸ್ನಲ್ಲಿ ಏನು ನ್ಯಾಯ ಸಿಗಲಿಲ್ಲ, ಆ ಕಾರಣಕ್ಕೆ ಯಾರು ಆರೋಪಿಗಳಿದ್ದಾರೋ ಅಥವಾ ಅನುಮಾನಾಸ್ಪದ ವ್ಯಕ್ತಿಗಳಿದ್ದಾರೋ ಅವರ ಮೇಲೆ ಈ ಗುಮಾನಿಗಳು, 106 ಸಾವುಗಳ ಸುತ್ತ ಗುಮಾನಿಗಳು ಸುತ್ತಿರುವಂಥ ಸಂದರ್ಭದಲ್ಲಿ ನೀವು ಈ ಆರೋಪವನ್ನು ಮಾಡ್ತಾ ಇರೋದು ಎಲ್ಲೋ ಒಂದು ಕಡೆಗೆ ಟೊಳ್ಳು ಮಾಡುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸುತ್ತೆ. ಸೊ ನಿಮ್ಮ ಏನು ಆರೋಪ ಇದೆಯಲ್ಲ, ಇದು ಪದ್ಮಲತಾ ಕೇಸ್ನಲ್ಲಿ ನ್ಯಾಯ ಸಿಗದೇ ಇರುವಂತಹ ಹತಾಶ ಆರೋಪ ಅನ್ನೋ ರೀತಿಯಲ್ಲಿ ಪೋರ್ಟ್ರೈ ಮಾಡೋ ಸಾಧ್ಯತೆ ಇದೆ. ಸೊ ನಮಗೂ ಆ ರೀತಿ ಅನಿಸ್ಲಿಕ್ಕೆ ಶುರುವಾದಾಗ ಇದಕ್ಕೆ ನೀವು ಪ್ರತಿಕ್ರಿಯೆ ಏನು ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ಮತ್ತು ನಿಮ್ಮ ನಿಮ್ಮ ಏನು ಆರೋಪ ಏನಿದೆ, ಆರೋಪ ನಾವು ಅದು ಸತ್ಯ ಅಂತ ಹೇಳ್ತಾ ಇದ್ದೀರಾ, ಅದನ್ನು ನೀವು ಪ್ರೂವ್ ಮಾಡ್ತೀರಾ, ಬಟ್ ಅದನ್ನು ಹೇಗೆ ನಂಬಲಿಕ್ಕೆ ಸಾಧ್ಯ ಅಂತ ಪದ್ಮಲತಾ ಕೇಸ್ ತಳುಕಾಕಿರೋ ಸಂದರ್ಭದಲ್ಲಿ ನಿಮ್ಮ ಆರೋಪವನ್ನು ಹೇಗೆ ಅದನ್ನು ಬಿಡಿಸಿ ನೋಡ್ಲಿಕ್ಕೆ ಸಾಧ್ಯ ಅಂತ? ಸರ್, ಇವಾಗ ಒಂದು ಪ್ರಕರಣದಲ್ಲಿ ನ್ಯಾಯ ಸಿಗಲಿಲ್ಲ ಎಂಬ ಚಿಂತೆಯಿಂದ ನಾವು ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ಬೇಕಾ? ನಾವು ಬದುಕಬಾರ್ದಾ? ಅದೇ ಹೇಳಿ ಸರ್. ಇವಾಗ ಅದಕ್ಕೂ ಇದಕ್ಕೆ ಏನು ಸರ್ ಸಂಬಂಧ ಬಳಸ್ತಾ ಇರೋದು? ಅದು ಫೈಟ್ ಮಾಡ್ತಾ ಇದ್ದೇನೆ. ಅದು ಇವಾಗ ಅವರ ಅಕ್ಕ, ಯಾರೋ ಪದ್ಮಲತಾ ಅಕ್ಕ ಅವರೇ SITಗೆ ದೂರನ್ನು ನೀಡಲಿಕ್ಕೆ ಮುಂದೆ ಬಂದಿದ್ದಾರೆ. ಅದನ್ನು ಒಂದು ಕಡೆ ಕೊಡ್ತಾ ಇದ್ದೀವಿ ಸರ್. ಆದರೆ ಅವರಿಗೂ ಗೊತ್ತಿಲ್ಲ ನಾನು ನಿನ್ನೆ ಕೊಟ್ಟಿರೋ ದೂರ. ನಾನು ಹೇಳ್ತೇನೆ, ಮತ್ತೆ ಹೇಳ್ತೇನೆ, ಯಾರಿಗೂ ಗೊತ್ತಿಲ್ಲ. ಗೊತ್ತಿರೋ ಇಬ್ಬರಿಗೆ ಗೊತ್ತಿರೋದು, ಒಟ್ಟಿಗೆ ಮೀಡಿಯಾದವರಿಗೂ ಗೊತ್ತಿಲ್ಲ. ಅವನು ಕೇಳ್ತಾ ಇದ್ದಾರೆ ಏನು ಜಯನ ಅಂತ ಕೇಳ್ತಾ ಇದ್ದಾರೆ. ನಂದು ಕೆಲಸ ನಾನು ಏನು ಮಾಡ್ಬೇಕಂದ್ರೆ ಹೋಗಿ ಮಾಡಿ ಬರ್ತಾ ಇರ್ತೇನೆ ನಾನು ಸರ್. ಆ ಕೆಲಸ ಮಾಡಿದ್ವಿ. ಅದಕ್ಕೂ ಇದಕ್ಕೂ ಯಾವ ಸಂಬಂಧ ಕಲ್ಪಿಸಬೇಡಿ. ಅದು ದೂರು ನೀಡ್ತಾ ಇದ್ದಾರೆ, 100% ಅದು ತನಿಖೆ ಆಗಲೇಬೇಕು. SIT ಅವರು ಅದು ತಗೊಳ್ತಾರೆ ಇಲ್ವೋ ಅಂತ ಗೊತ್ತಿಲ್ಲ. ಆ ನಂತರ ಮುಖ್ಯಮಂತ್ರಿಗೆ ಒಂದು ಮನವಿ ಮಾಡಬೇಕು. ಅಂದರೆ ಪದ್ಮಲತಾ ಅವರ ಮೃತದೇಹ ಅಂದರೆ ಸಿಗೋದು ಮಾತ್ರ ಮೂಲೆಗಳು ಮಾತ್ರ ಸಿಕ್ಕಿರೋದು, ಅದನ್ನು ಅವತ್ತು ಮಣ್ಣು ಮಾಡಿದರು. ಅಂದರೆ ಹಿಂದೂ ಸಂಪ್ರದಾಯ ಪ್ರಕಾರವಾಗಿ ಬರ್ನ್ ಮಾಡ್ತಾ ಇದ್ರು, ಆದರೆ ಮಣ್ಣು ಮಾಡಿದ್ದಾರೆ. ಅಂದರೆ ಈ ಮುಂದೊಂದು ದಿನ ತನಿಖೆ ಆಗುತ್ತೆ ಅಂತ ಅವ್ರ ಅಪ್ಪರಿಗೆ ಗೊತ್ತಿತ್ತು. ಅದೇನೋ ಅವರ ಸಮಾಧಿ ಮೇಲೆ ಕೂಡ ಹೌದು, ಅದಕ್ಕೆ ಆ ಥರ ಮಾಡಿ ಇಟ್ಟಿದ್ದಾರೆ. ತಿರ್ಗಾ ಅವರ ಒಂದು ಚಿತ್ರ ಬರೆದು ಕೊಲೆಯಾದದ್ದು, ಅದು ದೊಡ್ಡ ಒಂದು ಪಾಯಿಂಟ್. ಅದು ಯಾರು ಅಷ್ಟು ಬೇಗ ಆಲೋಚನೆ ಮಾಡಲ್ಲ. ಆ ಡೇಟ್ ಹಾಕಿ ಇಂಥ ಡೇಟ್ಗೆ ಮಧ್ಯದಲ್ಲಿ ಕೊಲೆಯಾದದ್ದು ಅಂತ ಹಾಕಿಬಿಟ್ಟಿದ್ದಾರೆ. ಅದೆಲ್ಲ ಓದಿ ನೋಡ್ಬೇಕು, ಸಾವಾಗ ಗೊತ್ತಾಗುತ್ತೆ ಹಿಂದಿನ ಕಾಲದ ಅವರ ತಲೆ ಹೆಂಗಿತ್ತಂತ. ಅದಕ್ಕೋಸ್ಕರ ಇವತ್ತು ಹೊರಗೆ ಬಂದೇ ಬರ್ತದೆ, ಅದು ಬರಲೇಬೇಕು. ಅದು ಅಂದರೆ ಸತ್ಯದ ಇವತ್ತಿಗೂ ನಾನು ಹೇಳ್ತಾ ಇದ್ದೀನಿ. ನನಗೆ ನನ್ನ ಹೋರಾಟಕ್ಕೆ ಇಳಿಯುವಾಗಲೂ ಈ ಪದ್ಮಲತಾ ವಿಷಯದಲ್ಲಿ ಪ್ರಕರಣಕ್ಕೆ ಆ ಒಂದು ಆದಿ ಮುಂದುವರಿಯುವಾಗಲೂ ಜೀವಂತವಾಗಿ ಅದನ್ನು ನೋಡಿದವರು ಇವತ್ತೂ ಇದ್ದಾರೆ. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. SIT ಅವರು ಏನು ಪೊಲೀಸರ ಒಂದು ಭಾಷೆಯಲ್ಲಿ ಎಂಕ್ವೈರಿ ಮಾಡ್ತಾರಲ್ಲ ಸರ್, ಅದೇ ರೀತಿಯಲ್ಲಿ ಅವ್ರನ್ನ ಎಂಕ್ವೈರಿ ಮಾಡಿದರೆ ಸತ್ಯ ಹೊರಗೆ ಬರುತ್ತೆ. ಆಗ ಗೊತ್ತಾಗ್ತಿದ್ದು ಯಾರಂತ. ಅವತ್ತು CID ತನಿಖೆ ಆಗಿದೆ. CID ತನಿಖೆ ಆಗಿ ತಪ್ಪಿಸ್ತಾರಂತಾಗಿದೆ ಇಲ್ಲಿ ವ್ಯಕ್ತಿಗಳು. ಆ ಲಾಸ್ಟಿಗೆ ಅದು ಮುಚ್ಚಾಕಿದ್ದಾರೆ. ಇನ್ನೂ ರಿಓಪನ್ ಆಗಲೇಬೇಕು ಸರ್. ಅದು
ನಮ್ಮ ಓದುಗರ ಕುತೂಹಲಕ್ಕಾಗಿ ಕೇಳುವಂಥದ್ದು, ಈ ಪದ್ಮಲತಾ ಕೇಸು ಹೇಗೆ ಮುಚ್ಚಾಕಲ್ಪಡ್ತು ಅಥವಾ ಜೀವಂತವಾಗಿದ್ರೆ ಅದು ಹೇಗೆ, ಯಾವ ರೀತಿ ಜೀವಂತವಾಗಿದೆ? ಒಂದಿಷ್ಟು ನಮ್ಮ ಹೊಸ ನೋಡುಗರು ಇರ್ತಾರೆ, ಹಳೆಯ ಪ್ರಕರಣದ ಬಗ್ಗೆ ಗೊತ್ತಿಲ್ಲದಲೇ ಇರ್ತಾರೆ, ಅವ್ರಿಗೆ ಒಂದಿಷ್ಟು ಬ್ರೀಫ್ ಆಗಿ ಹೇಳೋದಾದ್ರೆ ಈ ಪದ್ಮಲತಾ ಕೇಸ್ ಏನು ಮತ್ತೆ ಅದನ್ನು ಹೇಗೆ ಮುಚ್ಚಾಕ್ಲಾಯ್ತು ಅಂತ ಸ್ವಲ್ಪ ಬ್ರೀಫ್ ಮಾಡ್ಬೋದು ಸರ್. ಪದ್ಮಲತಾ ಪ್ರಕರಣ ಅಂದರೆ ಪದ್ಮಲತಾ 17 ವರ್ಷದ ಹೆಣ್ಣು ಮಗಳು. SDM ಕಾಲೇಜ್ ಧರ್ಮಸ್ಥಳ ಅವರದ ಕಾಲೇಜ್ ಆಗಿರೋ SDM ಕಾಲೇಜು, ಅದರಲ್ಲಿ ಎಜುಕೇಷನ್ ಮಾಡ್ತಾಯಿದ್ರು. ಅಲ್ಲಿಂದ ಮನೆಗೆ ಹೋಗ್ತಾ ಇರುವಾಗ ಧರ್ಮಸ್ಥಳ ಬಸ್ ಸ್ಟ್ಯಾಂಡಲ್ಲಿ ಇಳಿದು ಮನೆಗೆ ಹೋಗುವಾಗ ಅವರ ಸಂಬಂಧಿಕರು ಸರೋಜಿನಿ ಎಂಬುವರು ಸೇರಿ ಅಂಬಾಸೆಟ್ ಕಾರಿಗೆ ಬನ್ನಿ ಮನೆಗೆ ಹೋಗಿ ಕರ್ಕೊಂಡು ಹೋಗ್ತೀವಿ ಅಂತೇಳಿ ಅದರಲ್ಲಿ ದೊಡ್ಡ ಪ್ರಭಾವಿ ವ್ಯಕ್ತಿಯೊಬ್ಬರಿದ್ದರು. ಅವರು ಕರ್ಕೊಂಡೋಗಿ ನೇರವಾಗಿ ಅಲ್ಲಿ ಲಾಡ್ಜಿಗೆ ಹೋಗಿರೋದು. ಆ ಲಾಡ್ಜಿಗೆ ಹೋಗ್ತಾ ಇರೋ ವಿಷಯ ನಮಗೆ ಗೊತ್ತಿಲ್ಲ. ಅದೇ ಲಾಡ್ಜಲ್ಲಿದ್ದ ಒಬ್ಬ ಹುಡುಗ ಗೊತ್ತಲ್ಲ, ಅದು ನಮಗೆ ಆ ಲಾಡ್ಜ್ ಅಂತ ಕನ್ಫರ್ಮ್ ಆಗಿರೋದು ಅಂತೇಳಿ ಆ ಹುಡುಗ ಅಲ್ಲಿಂದ ಕೆಲಸ ಬಿಟ್ಟು ಇವಾಗ ಎಲ್ಲೋ ಇದ್ದಾನೆ. ಆ ಹುಡುಗ ಎಲ್ಲೋ ಒಂದು ಇದು ಗೂಡಂಗಾಡಿಯಲ್ಲಿ ನಮ್ಮವರಲ್ಲಿ ಕೂತಿದ್ದ, ಅವನಿಗೆ ಗೊತ್ತಿಲ್ಲ ನಮ್ಮವರಂತ. ಅವ ಬಂದು ಹೇಳ್ತಾ ಇದ್ದೀನಿ ಸೌಜನ್ಯ ಏನು ಈ ಮಹೇಶ್ ತಿಮ್ರೋಳಿ ಅನ್ನೋರು ಸೌಜನ್ಯ ಹೋರಾಟವನ್ನು ಮುನ್ನೆಗೆ ತಂದಿದ್ದಾರೆ. ಆವಾಗ ಅಲ್ಲಿ ಬಂದು ಹೇಳ್ತಾ ಇದ್ದಾರೆ, ಈ ರೀತಿ ನಮಗೆ ಗೊತ್ತನ್ನ, ನಾವು ನೋಡಿದೀನಿ ಇದನ್ನು, ಯಾವ ರೂಮು ಯಾವ ಲಾಡ್ಜು ಕಣ್ಣಾರೆ ನೋಡಿರೋದು, ನಮಗೇನಕ್ಕೆ ಬೇಕು, ಅವ್ರ ಜೀವಂತ ಅವನಿಗೆ ಗೊತ್ತಿಲ್ಲ. ಇವತ್ತು ತನಿಖೆ ಆಗುವಾಗ ಅವನ ಹೆಸರನ್ನು ಹಾಕ್ತೀವಿ, ಅವನು ಕರೆಸಬೇಕು, ಅವನೇ ಹೇಳ್ತಾನೆ ಎಲ್ಲ ಸತ್ಯ. ಬಂದು ಹೇಳ್ತಾನೆ ಧೈರ್ಯ ನಿಮ್ಗಿದೆಯಾ? ಅವನಿಗಿದೆಯಾ ಬರಕ್ಕೆ ಬಂದು? ಅಲ್ಲ, SIT ಮೇಲೆ ನಂಬಿಕೆ ಇದ್ರೆ ಅವನು ಬಂದೇ ಬರ್ತಾನೆ. ಅವತ್ತು ಆ ಸಂದರ್ಭದಲ್ಲಿ ಅವ ಅಲ್ಲಿ ಕೆಲಸದಲ್ಲಿ ಇದ್ದಾನ ಇಲ್ಲವ ಇಲ್ಲ ಅದು ಲೆಕ್ಕಾಚಾರ ಬಂದೇ ಬರ್ತಲ್ಲ ಸರ್. ಅವಾಗ ಗೊತ್ತಾಗ್ತಲ್ಲ ಸರ್, ಮ್ಯಾಚ್ ಆಗ್ತಲ್ಲ ಒಂದೊಂದಕ್ಕೆ, ಒಂದು ಚೈನ್ ಲಿಂಕ್ ತರ ಹೋಗ್ತಾರಲ್ಲ ಸರ್ ಇದು. ಇವತ್ತು ಹೇಳ್ತಾ ಇದೀವಲ್ಲ ಸರ್, ಜೀವಂತ ಸಾಕ್ಷಿ ಇದ್ದಾರೆ, ಇವತ್ತಿಗೂ ಇದ್ದಾರೆ, ತನಿಖೆ ಹೋಗ್ಲಿ, ಅದನ್ನ ನಾವು ಹೇಳ್ತಾ ಇದೀವಿ. ಕೊನೆಯದಾಗಿ ಕೇಳುವಂಥದ್ದು, SIT ತನಿಖೆ ಪಾರದರ್ಶಕವಾಗಿ ನಡೀತಿದೆ ಎಂಬ ಅಭಿಪ್ರಾಯವನ್ನ, ಒಂದು ರೀತಿಯ ಸಂತೋಷವನ್ನ ವ್ಯಕ್ತಪಡಿಸ್ತಾ ಇದ್ದೀರಾ. ನೀವು ನಿನ್ನೆ ದೂರು ಕೊಟ್ಟಂತ ಸಂದರ್ಭದಲ್ಲೂ ಕೂಡ ನಿಮ್ಮ ಮುಖದಲ್ಲಿ ಅಥವಾ ನಿಮ್ಮ ಮಾತಿನಲ್ಲಿ ಆ ಸಂತೋಷ ವ್ಯಕ್ತವಾಗಿತ್ತು. ಯಾವ ಕಾರಣಕ್ಕೆ ಅಂದ್ರೆ ಯಾವ ಪಾರದರ್ಶಕತೆ SITನಲ್ಲಿ ನಿಮಗೆ ಕಾಣ್ತು? ಮೇಲ್ನೋಟಕ್ಕೆ ನಿಮ್ಗೆ ಯಾವ ರೀತಿಯ ಪಾರದರ್ಶಕತೆ ಕಾಣ್ತು? ಮುಂಬರುವಂತಹ ದೂರುದಾರರಿಗೆ ಅಥವಾ ಸಾಕ್ಷಿದಾರರಿಗೆ ಆ ಪಾರದರ್ಶಕತೆಯನ್ನ ನಂಬಿಕೆ ಇಡಲಿಕ್ಕೆ ನೀವು ಯಾವ ರೀತಿಯ ಅಭಿಪ್ರಾಯವನ್ನು ಕೊಡಲಿಕ್ಕೆ ಅಥವಾ ದೂರುದಾರರಿಗೆ ಒಂದು ದಾರಿನ ತೋರಿಸ್ಲಿಕ್ಕೆ ಇಚ್ಛಿಸ್ತೀರಿ? ನನಗೆ ಇವಾಗ ಇದರ ಮೇಲಾಧಿಕಾರಿ ಮೊಂತಿ ಸರ್, ಅವರ ಮೇಲೆ ಒಳ್ಳೆಯ ಒಂದು ನಂಬಿಕೆ ಇದೆ. ಅದರ ಪ್ರಕಾರವಾಗಿ SIT ತಂಡ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀವಿ, ತನಿಖೆ ಮಾಡ್ತಾ ಇದ್ವಿ ಅಂತ ಹೇಳ್ತೀವಿ. ಆದರೂ ಅದರ ಮಧ್ಯದಲ್ಲಿ ಕೆಲವೊಂದು ಕ್ರಿಮಿಗಳಿದೆ, ಅದನ್ನು ಇವರು ಸ್ವಚ್ಛಪಡಿಸಬೇಕು. ಇವಾಗಲೇ ನಿನ್ನೆ ಮಾಧ್ಯಮ ಹೇಳ್ತಾ ಇದ್ದೀವಿ, ಒಂದು ಕಡೆಯಿಂದ ಯಾರೋ ಏನು ಈ ಸಾಕ್ಷಿಯಾಗಿ ಬಂದಿದ್ದಾರ ಅವ್ರಿಗೆ ಬೆದರಿಕೆ ಹಾಕೋದು, ಎದುರಿಸ್ತಾ ಇರೋದು, ಇದೆಲ್ಲ ಆಗಬಾರ್ದು. ಅದಕ್ಕೋಸ್ಕರ ಮುನ್ನೆ ತನಕ ಏನೋ ಸುದ್ದಿ ಬರ್ತಾ ಇದೆ, ವಕೀಲರು ಬಿಡ್ತಾ ಇರಲ್ಲ ಸ್ಪಾಟಿಗೆ. ನಿನ್ನೆಯಿಂದ ಸರಿ ಅವ್ರು ಹೇಳಿದ್ರು ಅವ್ರನ್ನ ಕರ್ಕೊಂಡು ಬರ್ಬೇಕಂತ ನಾವು ಇರ್ಬೇಕಂತ ಹೇಳು, ಅದಕ್ಕೋಸ್ಕರ ಅವರು ಒಟ್ಟಿಗೆನೇ ಇದ್ದಾರೆ, ಅದು ಒಟ್ಟಿಗೆ ಇದ್ದಾರೆ. ಅದರಿಂದ ನಮಗೂ ಧೈರ್ಯ ಆಗಿದೆ. ಇಲ್ಲ ನಮಗೂ ಧೈರ್ಯ ಇರ್ತಾ ಇಲ್ಲ, ಆದ್ರೆ ಒಳ್ಳೆ ರೀತಿ ತನಿಖೆ ಆಗ್ತಾ ಇದೆ. ಆ ನಿನ್ನೆಯಿಂದ ನಮಗೆ ಸ್ವಲ್ಪ ಆ ಒಂದು ಪೊಲೀಸ್ ಅಧಿಗೆ ಒಂದು ಮಂಜುನಾಥ ಗೌಡ ಅಂತ ಹೇಳಿ ಅವನ ಹಿನ್ನೆಲೆಯಲ್ಲಿ ನಾವು ತಗೊಳ್ಳುವಾಗ ಆ ದೊಡ್ಡ ಭ್ರಷ್ಟಾಧಿಕಾರಿ, ಅವನ ಮೇಲೆ ಅದಕ್ಕೆ ದಾಳಿ ಆಗಲೇಬೇಕು, ದಾಳಿ ಆಗಲೇಬೇಕು, ಅಷ್ಟು ಬಡ್ಡಿ ಬಿಟ್ಟಿದ್ದಾನೆ ನಾವು ದುಡ್ಡು. ಆ ದುಡ್ಡು ಆಸೆಯಿಂದ ಈ ವಿಡಿಯೋ ಮಾಡ್ಕೊಂಡು ಹೋಗಿರೋದು ಅಂತ ಹೇಳ್ತೀನಿ. ಅಲ್ಲಿಂದ ಅದನ್ನು SIT ಅವರು ಇವತ್ತು ತಿರುಗಿ ಅದನ್ನು ಸರಿಪಡಿಸಿದ್ದಾರೆ. ಇನ್ನೂ ಜನರು ಭಯ ಬೀಳುವ ಅವಶ್ಯಕತೆ ಇಲ್ಲ. ಮುಂದೆ ಬನ್ನಿ, ದೂರು ಕೊಡುವವರು ದೂರು ನೀಡಿ. ನನಗಿಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದ್ರೆ ನಂದಿನಿ. ಸರ್ ಇನ್ನೊಂದು ಬಹುಮುಖ್ಯವಾಗಿ ಕೇಳಬೇಕಾದ ಪ್ರಶ್ನೆ, ನೀವು ಇನ್ನೊಂದು ಈ ಭಾಗದಲ್ಲಿ ನೀತಿ ಎಂಬ ಒಂದು ಸಂಸ್ಥೆಯನ್ನ ಮುನ್ನಡೆಸ್ತಾ ಇದ್ದೀರಾ. ಅದೊಂದು ಸಾಮಾಜಿಕ ಚಟುವಟಿಕೆ ಮತ್ತು ಭ್ರಷ್ಟಾಚಾರ ವಿರೋಧಿ ಅಥವಾ ಕಾನೂನು ಬಾಹಿರ ಕೃತ್ಯಗಳ ನಡೆಸುವಂಥ ನಂತರದ ಅವುಗಳ ವಿರೋಧಿಯಾಗಿ ಮಾಡ್ತಿರೋಂಥ ಕೆಲಸ. ಈ ಪ್ರಕರಣದಲ್ಲಿ ನೂರಾರು ಕೇಸ್ಗಳ ಅತ್ಯಾಚಾರ, ಕೊಲೆ, ಈ ಸಂಬಂಧ ಆರೋಪಗಳೇನು ಬಂದಿದೆ, ಅದ್ರ ಬಗ್ಗೆನೂ ಕೂಡ ನೀತಿ ಸಂಸ್ಥೆ ಒಂದು ಅರ್ಜಿಯನ್ನು ಹಾಕಿತ್ತು. ಆದರೆ ಎಲ್ಲ ದಾಖಲೆಗಳು ಅಂದರೆ ಅಸಹಜವಾಗಿ ಸತ್ತೋಗಿರುವಂತಹ ವ್ಯಕ್ತಿಗಳ ದಾಖಲೆಗಳು ಇಲ್ಲವಾಗಿದ್ದಾವೆ ಎಂಬ ವರದಿ ಬಂದಿದೆ. ಸೊ ಏನು ನೀತಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಈ ರೀತಿ ಅಧಿಕಾರಿಗಳು ಕೊಟ್ಟಿರುವಂತಹ ಮಾಹಿತಿ ಏನಿದೆ ಅದು ಆತಂಕಕಾರಿಯಾಗಿದೆ. ಸೊ ನೀತಿ ಸಂಸ್ಥೆಯ ಮುಂದಿನ ನಡೆ ಏನು, ನೀತಿ ಯಾವ್ಯಾವ ರೀತಿಯಲ್ಲಿ ಚಟುವಟಿಕೆಗಳನ್ನು ಮಾಡ್ತಾ ಇದೆ? ಸರ್, ಈ ನೀತಿ ಸಂಘಟನೆ
ರಚನೆ ಮಾಡಿರೋದು ನನ್ನ ಇಬ್ಬರು ಗೆಳೆಯರೊಂದಿಗೆ. ಅಂದರೆ ನನ್ನ ಮೇಲೆ ಭಯ ಬಿದ್ದು ಇವನು ನಾಳೆ ಹೆಚ್ಚು ಕಮ್ಮಿ ಆಗ್ಬೋದು, ಇವನು ಒಬ್ಬನೇ ಹೋರಾಟ ಮಾಡ್ತಾ ಅಂತೇಳಿ 2016ರಲ್ಲಿ ನಾವೊಂದು 3 ಜನ ಸೇರಿ ಇದಕ್ಕೊಂದು ಪ್ಲ್ಯಾನ್ ಮಾಡಿ ಮಾಡೋದು ಸರ್. ನನ್ನದು ಕೆಲಸ ಅಂದರೆ RTIಯಲ್ಲಿ ಮಾಹಿತಿ ತೆಗೆದು ಅದರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀನಿ. ಅದರ ಪ್ರಕಾರವಾಗಿ ಕೆಲವರು ಎಷ್ಟೋ ಜನಕ್ಕೆ ನ್ಯಾಯ ಕೊಡಿಸಿದ್ದೀನಿ. ಪೆನ್ನು ಪೇಪರ್, ಅದಕ್ಕೆ ನಾನು ಪೆನ್ನು ಪೇಪರ್ ಸಾಕು ನಮಗೆ, ಏನು ಮೈಕೆ ಏನು ಬೇಕಂತಿಲ್ಲ, ಪೆನ್ನು ಪೇಪರಲ್ಲೇ ಕೆಲಸ ಮಾಡ್ಬೋದು. ಆ ಕೆಲಸ ಮಾಡ್ತಾ ಇದ್ದೆ. ನನಗೆ 2014ರಲ್ಲಿ ಆಗಿರೋ ಒಂದು ನೋವು ಅಂದರೆ ನಾನೊಂದು 5 ಲಕ್ಷ ರೂಪಾಯಿ ಯಾವುದೋ ಒಂದು ಕೆಲಸಕ್ಕೆ ಹೋಗಿ ಕಳ್ಕೊಂಡೆ. ಅಂದರೆ ಈ ಅಧಿಕಾರಿಯೊಂದಾಗಿ ಅವತ್ತು ಪ್ರಾರಂಭ ಮಾಡಿದ ನನ್ನ ಹೋರಾಟ. ಆವತ್ತು ಆ ಒಂದು ಪ್ರಕರಣದಲ್ಲಿ 10 IAS ಅಧಿಕಾರಿ, ಒಬ್ಬರು IPS, ಅದೇ ರೀತಿ ಒಬ್ಬರು ಇಂಧನ ಸಚಿವರ ವಿರುದ್ಧ ನಾನು 2018ರಲ್ಲಿ ಆನಂತರ ದೂರು ದಾಖಲೆ ಮಾಡಿದೆ. ಅಂದರೆ ಅಷ್ಟೇ ದಾಖಲೆ ತಯಾರು ಮಾಡಬೇಕಿತ್ತು. ಬಡ್ಡಿಗೆ ದುಡ್ಡು ತೆಗೆದು ದಾಖಲೆ ತೆಗೆದು ಅಷ್ಟು ದೊಡ್ಡೊಂದು ದೂರು ದಾಖಲೆ ಮಾಡಿದ್ದೇನೆ. ಇದು ನಂದು ಕೆಲಸ ಸರ್. ಅದು ನಮ್ಮೊಂದಿಗೆ ಒಬ್ಬರಲ್ಲ ತುಂಬ ಜನ ಇದ್ದಾರೆ. ಅವರೆಲ್ಲ ಸೈಲೆಂಟಾಗಿ RTI ಕಾರ್ಯಕರ್ತರಾಗಿ ಮುಂದೆ ಬರುವವರು ತುಂಬ ದಿನ ಬದುಕಿರಲ್ಲ. ಆ ಒಂದು ಭಯ ಎಲ್ಲರಿಗೂ ಇದೆ, ಒಂದಲ್ಲ ಒಂದು ರೀತಿಯಲ್ಲಿ ಹೊಡೆದಾಗ್ತದೆ ಅಂತ. ಮತ್ತು ಇಂದಿನ ತನಕ ಎಷ್ಟೋ ಇವಾಗ RTI ಅನ್ನೊಂದು ಬಿಸ್ನೆಸ್ ಆಗಿ ಮಾಡ್ತಾ ಇದ್ದಾರೆ. ಇಂದಿನ ತನಕ ಯಾರನ್ನೋ ಒಬ್ಬರನ್ನೋ RTIಯಲ್ಲಿ ಪತ್ರ ಹಾಕಿ ಬೆದರಿಸಿ 1 ರೂಪಾಯಿ ಯಾರಿಂದ ಮಾಡಿಲ್ಲ. ನಾನಿಬ್ಬ RTI ಕಾರ್ಯಕರ್ತ, ನಾನೊಬ್ಬ ಸಾಮಾಜಿಕ ಹೋರಾಟಗಾರ. ನನಗೆ ಹೋಗ್ಲಿಕ್ಕೆ ಬಸ್ ಚಾರ್ಜ್ ಬೇಕು, ಇಲ್ಲ ಅಲ್ಲೋಗಿ ಏನೋ ಒಂದು ಕೆಲಸ ಕಾರ್ಯ ಮಾಡಿಕೊಳ್ಳುವಾಗ ಅವರಿಂದ ಒಂದಿಷ್ಟು ದುಡ್ಡು ಇಸ್ಕೊಂಡು ಈ ಕೆಲಸನ ಇಂದಿನ ತನಕ ನಾನು ಮಾಡಿರೋದಿಲ್ಲ. ನನ್ನ ಮನಸ್ಸಿಗೆ ತೃಪ್ತಿ ಆಗೋ ರೀತಿಯಲ್ಲಿ ನಾನು ನನ್ನ ಕೆಲಸ ಕಾರ್ಯ ಮಾಡ್ತಾ ಇದ್ದೀನಿ. ನಾನು ಈ ನೂರಾರು ಶವಗಳ ಪತ್ತೆ ಪ್ರಕರಣ ಸಂಪಟ್ಟಕ್ಕೆ RTI ಅರ್ಜಿ ಹಾಕಿದ್ರಿ. ಅದೇನೋ ಒಂದು ವ್ಯತಿರಿಕ್ತವಾದಂತಹ ಪ್ರತಿಕ್ರಿಯೆ ಬಂತು. ಈ ರೀತಿ ಬಂದಾಗ ಒಂದು ರೀತಿ ಆತಂಕ ಸೃಷ್ಟಿಯಾಗುತ್ತೆ. ಈ ನೂರಾರು ಶವಗಳ ಸುತ್ತ ಏನು ಸಲ್ಲಿಸಿದಾರೆ ಅದ್ರ ಬಗ್ಗೆ ಒಂದಿಷ್ಟು ಬ್ರೀಫ್ ಕೇಳ್ತಾ ಇದ್ದೀನಿ ಸರ್. ನಾನು ಹೇಳಿದೆ, ನಾನು ಆ ಒಂದು ಹೆಣ್ಣು ಮಗಳನ್ನ ಮೃತದೇಹ ಸಿಗುವಾಗ ನನಗೆ ಗೊತ್ತಾಗಿರೋ, ಆನಂತರ ಇವಾಗ ಗೊತ್ತಾಗಿರೋದು ಇಂತಿಂಥ ಕಡೆ ಹೆಣ್ಣು ಮಗಳು ಅವರಲ್ಲಿ ದೂರು ಕೊಟ್ಟಿದ್ದಾರೆ ಅಂತ ಹೇಳಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಠಾಣೆಯ ವರದಿಯನ್ನು ನಾನು ತಗೊಂಡಿದ್ದೇನೆ ಸರ್ ಒಂದು ಕಡೆಯಿಂದ. ಆ ನಂತರ ಕೆಲವೊಂದು ವಿಷಯದಲ್ಲಿ ನಾನು ಬೆಳ್ತಂಗಡಿ ಪೊಲೀಸ್ ಠಾಣೆಯಿಂದಲೇ ವರದಿ ಕೇಳಿದೆ. ಏನಂತ ಹೇಳಿದ್ರೆ, ನನಗೆ ಏನು ಪಬ್ಲಿಸಿಟಿ ಮಾಡಿರೋದು ಒಂದು ಮೃತ ಅಸಹಜ ಸಾವಾದ ನಂತರ FIR ಆದ ನಂತರ ಪಬ್ಲಿಸಿಟಿ ಮಾಡಬೇಕಲ್ಲ ಸರ್. ಅದೊಂದು ಅವರ ಏನೋ ಮೃತದೇಹ ಯಾವ ರೀತಿ ಇತ್ತು, ಅಲ್ಲ ಇದು ಅಸಹಜ ಸಾವಾದ ದೇಹದ ಒಂದು ಫೋಟೋ ಮತ್ತು FIR ಪ್ರತಿ, ಇದೇ ಥರ ತುಂಬ ಒಂದು ಮಾಹಿತಿಯನ್ನು ಕೇಳಿದ್ವಿ. ಕೇಳುವಾಗ 2000ರಿಂದ 2015 ತನಕ ಏನೋ ಕೇಳಿದ್ದೀನಿ. ಕೇಳುವಾಗ ಇದನ್ನೆಲ್ಲ ಕಾನೂನು ಪ್ರಕಾರವಾಗಿ ಸುಟ್ಟು ಹಾಕಿದ್ವಿ ಅಂತ ಕೊಟ್ಟು ಬಿಟ್ಟಿದ್ದಾರೆ ಸರ್. ಅದು ನಾನು ಕೇಳ್ತಾ ಇರೋದು, ಈ ಸರ್ಕಾರಕ್ಕೆ ಇವರಿಗೆ ಯಾರಿಗೂ ಅದನ್ನು ಸ್ವಲ್ಪನೂ ಬುದ್ಧಿ ಇಲ್ವಾ? ಅಸಹಜ ಸಾವು ಇವತ್ತಲ್ಲ ನಾಳೆ ಬರ್ಬೋದು ಸರ್. ಇವಾಗ ನಾನು ನೋಡಿ ಸರ್, ಆ ಒಂದು ವಿಷಯ ಎಷ್ಟು ವರ್ಷದಿಂದ ಆಗಿರೋದು. ನಾನೀಗ ಬಂದೀನಿ, ಆ ಪತ್ರವನ್ನೆಲ್ಲ ಸುಟ್ಟು ಹಾಕಿದ್ರೆ ಏನು ಸರ್ ಅರ್ಥ? ಅದು ಅರ್ಥ ಇದೆಯಾ? ಇಂಥ ಕೆಲಸವನ್ನು ಮಾಡಬೇಡಿ. ನನಗೆ ಡೌಟು, ಈ ಕಾನೂನು ಯಾವತ್ತು ತಂದಿರೋದನ್ನು ನಾನು ನೋಡ್ಬೇಕಿನ್ನು. ಒಂದನೇದಾಗಿ ಗೊತ್ತಾಗಿರೋದು ಅಂತ ಹೇಳಿದ್ರೆ, ಮಾಹಿತಿಯಕ್ಕೆ ಯಾವತ್ತು ಬಂತು ಆ ನಂತರ ಪ್ಲ್ಯಾನ್ ಮಾಡಿರೋದಂತೆ. ಇದೆಲ್ಲ ಮಾಡಬೇಕಿದು. ಇಲ್ಲ ಇವಾಗ ಏನೋ ಕಂಪ್ಯೂಟರ್ ಯುಗ, ಎಲ್ಲವನ್ನೂ ಕಂಪ್ಯೂಟ್ರಲ್ಲಿ ಫೀಡ್ ಮಾಡ್ಬೋದಿತ್ತಲ್ಲ ಸರ್. ಆ ನಂತರ ಬೇಕಾದ್ರೆ ಹಾಕ್ಬೋದಲ್ಲ ಸರ್. ಏನಕ್ಕೆ ಈ ಥರ ಎಲ್ಲ ಮಾಡಿರೋದು? ಅಂದರೆ ಆ ಕೆಲವೊಂದು ಪ್ರಕರಣಗಳು ಇಂದಿನ ಪ್ರಕರಣ ಮುಂದಕ್ಕೆ ಬರಬಾರ್ದು. ಅಂದರೆ ಈ ಹಿಂದಿನ ಕಾಲದಲ್ಲಿ ಜಾಲತಾಣ ಎಲ್ಲವೂ ಒಂದು ಸ್ಟ್ರೆಂತ್ ಆಗಿದೆ, ಇದಕ್ಕೆ ಸಿಕ್ಕ ನಮ್ಮ ಗ್ರಾಚಾರ ಈ ಚಿಂತೆಯಿಂದ ಆಗಿರ್ಬೋದು. 2013 ತನಕ ಇರೋದು ಎಲ್ಲ ಬರ್ನ್ ಮಾಡಿದ್ದಾರೆ ಅಂತ ಹೇಳಿದ್ರು. ಏನು ಸರ್ ಇದು ಅರ್ಥ? ಇಲ್ಲ ಸರ್ 2000, 2005 ಇಷ್ಟು ವರ್ಷದಂತೆ ಆಗ್ಬೋದು. ಅಲ್ಲಿಂದ ಇಲ್ಲಿವರೆಗೂ ಇರೋ ಬರ್ನ್ ಮಾಡಿದೆ ಅಂತ ಹೇಳಿದ್ರೆ ಅರ್ಥ ಇದೆ ಅದರಲ್ಲಿ? ಹಂಗಾರೆ 2013 ನಾನು ಕೇಳಿರೋದು 2013 ತನಕ. ಆವಾಗ 2010 ಈ ಕಡೆ ಕೊಡ್ಬೋದಿತ್ತಲ್ಲ, ಅದು ಇಲ್ಲ. ಏನು 20 ವರ್ಷ ಒಟ್ಟಿಗೆ ಬರ್ನ್ ಮಾಡ್ಬೇಕಾ ಇವರಿಗೆ? ಏನೋ ಈ ಕಾನೂನನ್ನು ತಯಾರುಪಡಿಸೋರಿಗೆ ಏನು ಸ್ವಲ್ಪನೂ ಬುದ್ಧಿ ಇಲ್ವಾ? ಏನು ಅನ್ನ ತಿಂತಾದ್ರೆ ಮಣ್ಣು ತಿಂತಾದ್ರೆ ಇವರಲ್ಲ. ಇದ್ರ ವಿರುದ್ಧ ನೆಕ್ಸ್ಟ್ ಫೈಟ್ ಏನು ಸರ್? ನೆಕ್ಸ್ಟ್ ಇವಾಗ ಸರ್ಕಾರಕ್ಕೆ ಬರೀತೀವಿ ಇದು ಈ ಥರ ಮಾಡಬಾರ್ದಂತ. ಅದು ಫೈಟ್ ಮಾಡ್ತೀವಿ, ಫೈಟ್ ಮಾಡಿ ಅದನ್ನು ಸರಿಪಡಿಸ್ತೀವಿ ನಾವು. ಅಂದರೆ ಇದು ಯಾವ ಅಧಿಕಾರಿಗಳ ಆಜ್ಞೆಯ ಇಟ್ಕೊಂಡು ಇದನ್ನ ಸುಟ್ಟಾಕಿದ್ದಾರೆ ಅನ್ನೋದು ಕೇಳ್ತೀರಾ ಅಂತ ಹೇಗೆ ಅಂತ ಸರ್? ಅದು ಹೇಳಿಕೆ ಆಗಲ್ಲ. ಕೆಲವೊಂದು ಮಂತ್ರಿಯವರ ಮಕ್ಕಳಿಗೆ ಉರುಳಾತಂತಿರುವಾಗ ಅದಕ್ಕೊಂದು ಕಾನೂನು ತರ್ತಾರೆ, ಅದು ಇಡೀ ಕರ್ನಾಟಕ ರಾಜ್ಯಕ್ಕೆ ಒಳಪಡ್ತದೆ. ಆ ಥರ ಏನೋ ಮಾಡಿರ್ಬೋದು. ಇದು ಯಾವನೋ ಏನೋ ರಾಜ್ಯಕ್ಕೆ ವ್ಯಕ್ತಿಗಳು ಏನಂತಾರೆ, ನನಗೇನೋ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರೆ ಆ ಕಾನೂನು ಇಡೀ ರಾಜ್ಯಕ್ಕೆ ತಂದು ಬಿಡ್ತಾರೆ. ಅವಾಗ ಗಾಂಧಿ ಆಗ್ತಾನೆ, ಅವನು ಅದರಲ್ಲಿ ಬಚಾಗ್ತಾನೆ. ಅದೇ ರೀತಿಯಲ್ಲಿ ಆಗಿರ್ಬೇಕಿದು.
ಇಲ್ಲಾರ ಆರ್ ಟಿ ಐಲಿ ಇಲ್ಲಿ ವರದಿ ಎಲ್ಲ ತಗೊಳ್ತಾ ಇದೀವಿ ಅಂತ ಹೇಳುವಾಗ ಇಲ್ಲಿಯವರಿಗೆ ಏನೋ ತೊಂದರೆ ಆಗ್ತಾ ಇದೆ, ಹಂಗಾರೆ ಇದು ಆ ಥರ ಬೇಡ, ಈ ಥರ ಒಂದು ಕಾನೂನು ತರೋಣ, ಕಾನೂನು ಮಧ್ಯೆ ತಂದು ಅದನ್ನು ಆ ಥರ ದಫನ ಮಾಡೋಣ, ಮುಗಿಸಿ ಬಿಡೋಣ, ಈ ರೀತಿಯಲ್ಲಿ ಮಾಡಿದಾಗಿರ್ಬೋದು ಸರ್. ಅದು ಕೇಳಿದ್ರಲ್ಲ ವೀಕ್ಷಕರೇ, ಆತಂಕಕಾರಿ ಸಂಗತಿಗಳನ್ನೆಲ್ಲ ಜಯಂತ್ ಅವರು ನಿಮ್ಮೊಂದಿಗೆ ಇವತ್ತು ಹಂಚಿಕೊಂಡಿದ್ದಾರೆ. ಅವರು ಕೊಟ್ಟಿರುವಂತಹ ದೂರಿನ ಪ್ರಮಾಣ ಭಾಳ ಗಟ್ಟಿಯಾಗಿರುವಂಥದ್ದು, ಅದು ದೊಡ್ಡ ಮಟ್ಟದಲ್ಲಿ ಸಂಚಲನ ಉಂಟು ಮಾಡುವಂಥದ್ದು. ಇದು ಮುಂದಿನ ದಿನಗಳಲ್ಲಿ ಯಾವ ತಿರುವುಗಳಿಗೆ ಕಾರಣ ಆಗುತ್ತೆ ಎಂಬುದನ್ನು ನಾವು ಕೂಡ ಕುತೂಹಲದಿಂದ ಕಾಯ್ತಾ ಇದ್ದೀವಿ. ಇಷ್ಟು ಹೊತ್ತು ನಮ್ಮೊಂದಿಗೆ ಮಾತಾಡಿದಂತಹ ಜಯಂತ್ ಸರ್ಗೆ ಈ ದಿನ ಮಾಧ್ಯಮದ ವತಿಯಿಂದ ಧನ್ಯವಾದಗಳು ಸರ್. ಓಕೆ, ಥ್ಯಾಂಕ್ ಯು ಸರ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.